ಖೇಡಿ ಸಿನಿಮಾಗ್ ಹಾಕಿರೋ ಬಂಡವಾಳ ವಾಪಸ್ ಬಂತಾ? ಇಷ್ಟು ದೊಡ್ಡ ಬಜೆಟ್ ಸಿನಿಮಾ ಪ್ಯಾನ್ ಇಂಡಿಯಾದಲ್ಲಿ ರಿಲೀಸ್ ಆದ್ರೆ ಮಾತ್ರ ಇದು ಲಾಭ ಗಳಿಸುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇವೆ. ಜೊತೆಗೆ ಈ ಸಿನಿಮಾ ಯಾವಾಗ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಬಿಡುಗಡೆ ಆಗುತ್ತೆ, ಇದುವರೆಗೂ ಗಳಿಸಿದ್ದು ಎಷ್ಟು, ಇದೆಲ್ಲವನ್ನ ತಿಳಿಯೋ ಪ್ರಯತ್ನ ಮಾಡೋಣ ಈ ಸ್ಟೋರಿಲಿ. ನಿರ್ದೇಶಕ ಪ್ರೇಮ್ ಹಾಗೂ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಕಾಂಬಿನೇಷನ್ನಲ್ಲಿ ಬಂದಿರುವ ಖೇಡಿ ದಿ ಡೆವಿಲ್ ಸಿನಿಮಾ ಈಗ ಬಾಕ್ಸ್ ಆಫೀಸ್ನಲ್ಲಿ ಸಾಕಷ್ಟು ಚರ್ಚೆ ಹುಟ್ಟಿಸಿದೆ. ಸಿನಿಮಾ ರಿಲೀಸ್ ಆಗಿ 3 ವಾರಗಳು ಕಳೆದ್ರೂ ಇನ್ನೂ ಅಭಿಮಾನಿಗಳಲ್ಲಿ ಕ್ರೇಜ್ ಕಡಿಮೆ ಆಗಿಲ್ಲ. ಬೆಂಗಳೂರಿನ ಭೂಗತ ಜಗತ್ತಿನ ಹಿನ್ನೆಲೆ, ಮಾಸ್ ಡೈಲಾಗ್ಗಳು, ಆಕ್ಷನ್ ಸೀನ್ಗಳು ಮತ್ತು ಧ್ರುವ ಸರ್ಜಾ ಅವರ ಸ್ಟೈಲ್ ಈ ಸಿನಿಮಾದ ಪ್ರಮುಖ ಆಕರ್ಷಣೆಯಾಗಿದೆ. ಚಿತ್ರದಲ್ಲಿ ರೀಶ್ಮಾ, ಸಂಜಯ್ ದತ್, ಶಿಲ್ಪಾ ಶೆಟ್ಟಿ, ರವಿಚಂದ್ರನ್ ಹಾಗೂ ರಮೇಶ್ ಅರವಿಂದ್ ನಟಿಸಿರುವುದರಿಂದ ಆರಂಭದಿಂದಲೇ ದೊಡ್ಡ ಮಟ್ಟದ ನಿರೀಕ್ಷೆ ಇತ್ತು. ಸಿನಿಮಾಗೆ ಇದುವರೆಗೆ 10,000ಕ್ಕೂ ಹೆಚ್ಚು ಶೋಗಳು ಸಿಕ್ಕಿವೆ ಎನ್ನಲಾಗುತ್ತಿದೆ. ಮೊದಲ 3 ದಿನಗಳಲ್ಲಿ ಸಿನಿಮಾ ಭರ್ಜರಿ ಓಪನಿಂಗ್ ಪಡೆದುಕೊಂಡಿತ್ತು. ಈಗ 3ನೇ ವಾರಕ್ಕೂ ಚಿತ್ರಮಂದಿರಗಳಲ್ಲಿ ಓಡುತ್ತಿದ್ದು, 3ನೇ ಭಾನುವಾರ ಮಾತ್ರವೂ ಲಕ್ಷಾಂತರ ರೂಪಾಯಿ ಕಲೆಕ್ಷನ್ ಮಾಡಿದೆ ಎನ್ನುವ ವರದಿಗಳು ಹರಿದಾಡುತ್ತಿವೆ. ಒಟ್ಟಾರೆ ಸಿನಿಮಾ 22 ಕೋಟಿಗೂ ಹೆಚ್ಚು ಗಳಿಕೆ ಮಾಡಿದೆ ಎನ್ನಲಾಗುತ್ತಿದೆ. ಸಾಮಾನ್ಯವಾಗಿ ನೋಡಿದ್ರೆ ಇದು ಕೆಟ್ಟ ಕಲೆಕ್ಷನ್ ಅಲ್ಲ, ಆದರೆ ಸಮಸ್ಯೆ ಏನಂದ್ರೆ ಇದು ಸಣ್ಣ ಬಜೆಟ್ ಸಿನಿಮಾ ಅಲ್ಲ, ಭಾರೀ ವೆಚ್ಚದಲ್ಲಿ ನಿರ್ಮಾಣವಾದ ಪ್ಯಾನ್ ಇಂಡಿಯಾ ಸಿನಿಮಾ. ಅದೇ ಕಾರಣಕ್ಕೆ ಈಗ ಸಿನಿರಂಗದಲ್ಲಿ ಒಂದು ದೊಡ್ಡ ಪ್ರಶ್ನೆ ಕೇಳಿಬರ್ತಿದೆ. ಅಷ್ಟೊಂದು ದೊಡ್ಡ ಬಜೆಟ್ ಹಾಕಿ ಮಾಡಿದ ಸಿನಿಮಾ ಕೇವಲ ಕನ್ನಡದಲ್ಲಿ ಮಾತ್ರ ಬಿಡುಗಡೆಯಾಗಿ 22 ಕೋಟಿ ಗಳಿಸಿದ್ರೆ ಸಾಕಾಗುತ್ತದೆಯಾ ಎನ್ನುವ ಚರ್ಚೆ ಜೋರಾಗಿದೆ. ಯಾಕಂದ್ರೆ ಈ ಚಿತ್ರದ ಮೇಲೆ ನಿರ್ಮಾಪಕರು ಹಾಕಿರುವ ಹಣ ಬಹಳ ದೊಡ್ಡ ಮಟ್ಟದಲ್ಲಿದೆ ಎನ್ನಲಾಗುತ್ತಿದೆ. ಸೆಟ್ಗಳು, ಸ್ಟಾರ್ ನಟರ ಸಂಭಾವನೆ, ಆಕ್ಷನ್ ಸೀನ್ಗಳು, ಪ್ರಚಾರ ವೆಚ್ಚ, ಪ್ಯಾನ್ ಇಂಡಿಯಾ ಲೆವೆಲ್ ಪ್ಲಾನಿಂಗ್ ಇವೆಲ್ಲ ಸೇರಿ ಸಿನಿಮಾದ ವೆಚ್ಚ ತುಂಬಾ ಹೆಚ್ಚಾಗಿದೆ ಎನ್ನುವ ಮಾತು ಗಾಂಧಿನಗರದಲ್ಲಿ ಕೇಳಿಬರುತ್ತಿದೆ. ಅದಕ್ಕೆ ಈಗ ಹಲವರು ಚಿತ್ರಮಂದಿರದ ಕಲೆಕ್ಷನ್ನಿಂದ ಮಾತ್ರ ಈ ಸಿನಿಮಾ ಬಜೆಟ್ ರಿಕವರಿ ಮಾಡೋದು ಕಷ್ಟ ಅಂತ ಮಾತನಾಡುತ್ತಿದ್ದಾರೆ. ಯಾಕಂದ್ರೆ ಚಿತ್ರಮಂದಿರದಲ್ಲಿ ಬಂದ ಹಣ ಸಂಪೂರ್ಣವಾಗಿ ನಿರ್ಮಾಪಕರ ಕೈಗೆ ಹೋಗೋದಿಲ್ಲ. ಅದರಲ್ಲಿ ಡಿಸ್ಟ್ರಿಬ್ಯೂಟರ್ ಪಾಲು, ಚಿತ್ರಮಂದಿರದಿರ ಪಾಲು, ತೆರಿಗೆ ಎಲ್ಲವೂ ಕಡಿತವಾಗುತ್ತವೆ. ಹೀಗಾಗಿ ಒಟ್ಟು ಕಲೆಕ್ಷನ್ 22 ಕೋಟಿ ಅಂದ್ರೆ ನಿರ್ಮಾಪಕರಿಗೆ ನೇರ ಲಾಭ ಅಷ್ಟೇ ಬರುತ್ತದೆ ಅನ್ನೋದು ಸರಿಯಲ್ಲ. ಇದೇ ಕಾರಣಕ್ಕೆ ಟಿವಿ ಹಕ್ಕುಗಳು, OTT ಹಕ್ಕುಗಳು, ಆಡಿಯೋ ಹಕ್ಕುಗಳು ಮತ್ತು ಇತರ ಭಾಷೆಗಳ ಬಿಡುಗಡೆ ಈಗ ಈ ಸಿನಿಮಾಗೆ ತುಂಬಾ ಮುಖ್ಯವಾಗಿದೆ. ಇನ್ನೊಂದು ಪ್ರಮುಖ ವಿಷಯ ಅಂದ್ರೆ ಈ ಸಿನಿಮಾ ಆರಂಭದಿಂದಲೇ ಪ್ಯಾನ್ ಇಂಡಿಯಾ ಚಿತ್ರ ಎಂದು ಘೋಷಿಸಲಾಗಿತ್ತು. ಕನ್ನಡ ಮಾತ್ರವಲ್ಲದೆ ತೆಲುಗು, ತಮಿಳು, ಹಿಂದಿ, ಮಲಯಾಳಂ ಭಾಷೆಗಳಲ್ಲೂ ಬಿಡುಗಡೆ ಮಾಡುವ ದೊಡ್ಡ ಯೋಜನೆ ಇತ್ತು. ಆದರೆ ಟ್ರೇಲರ್ ಮತ್ತು ಸೆನ್ಸಾರ್ ವಿವಾದಗಳಿಂದಾಗಿ ಡಬ್ಬಿಂಗ್ ಆವೃತ್ತಿಗಳ ಬಿಡುಗಡೆ ತಡವಾಯಿತು. ಹೀಗಾಗಿ ಈಗಾಗಲೇ ಸಿನಿಮಾ ಕನ್ನಡದಲ್ಲಿ ಮಾತ್ರ ಓಡುತ್ತಿದೆ. ಇದೇ ವಿಷಯ ಈಗ ಚಿತ್ರದ ಕಲೆಕ್ಷನ್ ಮೇಲೆ ಪರಿಣಾಮ ಬೀರಿದೆ ಎನ್ನಲಾಗುತ್ತಿದೆ. ಯಾಕಂದ್ರೆ ಪ್ಯಾನ್ ಇಂಡಿಯಾ ಸಿನಿಮಾ ಅಂದ್ರೆ ಅದರ ನಿಜವಾದ ಹಣ ಬರುವುದು ಬೇರೆ ರಾಜ್ಯಗಳಿಂದ. ಹಿಂದಿ ಮಾರುಕಟ್ಟೆ, ತೆಲುಗು ಮಾರುಕಟ್ಟೆ ಮತ್ತು ಉತ್ತರ ಭಾರತದ ಕಲೆಕ್ಷನ್ ಬಂದಾಗ ಮಾತ್ರ ದೊಡ್ಡ ಮಟ್ಟದ ರಿಕವರಿ ಸಾಧ್ಯವಾಗುತ್ತದೆ. ಉದಾಹರಣೆಗೆ, ದೊಡ್ಡ ಬಜೆಟ್ ಸಿನಿಮಾಗಳು ಕನ್ನಡದಲ್ಲೇ ಮಾತ್ರ ಓಡಿದರೆ ಸೀಮಿತ ಮಟ್ಟದ ಆದಾಯ ಬರುತ್ತದೆ. ಆದರೆ ಇತರ ಭಾಷೆಗಳಲ್ಲಿ ಡಬ್ ಆಗಿ ರಿಲೀಸ್ ಆದರೆ ಮಾತ್ರ ಸಿನಿಮಾ 100 ಕೋಟಿ ಮಟ್ಟಕ್ಕೆ ಹೋಗುವ ಅವಕಾಶ ಇರುತ್ತೆ. ಈಗ ಖೇಡಿಗೂ ಅದೇ ಪರಿಸ್ಥಿತಿ ಇದೆ ಅನ್ನೋದು ಸಿನಿ ವಲಯದ ಲೆಕ್ಕಾಚಾರ. ಇದಕ್ ಮಧ್ಯೆ ಸಿನಿಮಾ ವಿವಾದಗಳ ಕಾರಣದಿಂದ ಇನ್ನೂ ಹೆಚ್ಚು ಸುದ್ದಿಯಲ್ಲಿತ್ತು. ಸೆರಗ ಸರ್ಸೆ ಹಾಡಿನಲ್ಲಿ ನೋರಾ ಫತೇಹಿ ಕಾಣಿಸಿಕೊಂಡಿದ್ರು. ಆದರೆ ಹಾಡಿನ ಸಾಹಿತ್ಯದಲ್ಲಿ ಅಶ್ಲೀಲತೆ ಮತ್ತು ದ್ವಂದ್ವಾರ್ಥ ಇದೆ ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಭಾರೀ ಆಕ್ರೋಶ ವ್ಯಕ್ತವಾಯಿತು. ಮಹಿಳೆಯರ ಅವಮಾನವಾಗುವ ರೀತಿಯ ಪದಗಳನ್ನು ಬಳಸಲಾಗಿದೆ ಎಂದು ಟೀಕೆಗಳು ಬಂದವು. ವಿಚಾರ ರಾಷ್ಟ್ರೀಯ ಮಹಿಳಾ ಆಯೋಗದವರೆಗೂ ತಲುಪಿದ ನಂತರ ಚಿತ್ರತಂಡ ಯೂಟ್ಯೂಬ್ನಿಂದ ಹಾಡನ್ನೇ ತೆಗೆದುಹಾಕಿತು. ನಂತರ ಸಿನಿಮಾದಲ್ಲೂ ಆ ಹಾಡು ಇರೋದಿಲ್ಲ ಎಂದು ಹೇಳಲಾಯಿತು. ಅಷ್ಟೇ ಅಲ್ಲ, ಚಿತ್ರದ ಟ್ರೇಲರ್ ಕೂಡ ವಿವಾದಕ್ಕೆ ಕಾರಣವಾಯಿತು. ಸೆನ್ಸಾರ್ ಮಂಡಳಿಯ ಅನುಮತಿ ಇಲ್ಲದ ಕೆಲವು ದೃಶ್ಯಗಳು ಟ್ರೇಲರ್ನಲ್ಲಿ ಸೇರಿದ್ದವು ಎನ್ನುವ ಕಾರಣಕ್ಕೆ ಯೂಟ್ಯೂಬ್ನಿಂದ ಟ್ರೇಲರ್ ಡಿಲೀಟ್ ಮಾಡಲಾಗಿತ್ತು. ಬಳಿಕ ಪರಿಷ್ಕೃತ ಟ್ರೇಲರ್ ಮತ್ತೆ ಬಿಡುಗಡೆ ಮಾಡಲಾಯಿತು. ಈ ಎಲ್ಲಾ ಘಟನೆಗಳು ಸಿನಿಮಾಗೆ ನೆಗೆಟಿವ್ ಪಬ್ಲಿಸಿಟಿ ತಂದರೂ ಇನ್ನೊಂದು ಕಡೆ ಜನರಲ್ಲಿ ಕುತೂಹಲ ಹೆಚ್ಚಿಸಿತು. ಏನಿದೆ ಈ ಸಿನಿಮಾದಲ್ಲಿ ಅನ್ನೋ ಕುತೂಹಲದಿಂದಲೂ ಹಲವರು ಚಿತ್ರಮಂದಿರಕ್ಕೆ ಹೋಗಿದ್ದಾರೆ ಎನ್ನುವ ಮಾತುಗಳು ಕೇಳಿಬರುತ್ತಿವೆ. ಒಟ್ಟಾರೆ ನೋಡಿದ್ರೆ
ಖೇಡಿ ದ ಡೆವಲ್ ಸಿನಿಮಾ ಕನ್ನಡದಲ್ಲಿ ಒಳ್ಳೆಯ ಮಟ್ಟದ ಕಲೆಕ್ಷನ್ ಮಾಡುತ್ತಿದ್ದರೂ ಅದರ ನಿಜವಾದ ಪರೀಕ್ಷೆ ಇನ್ನೂ ಬಾಕಿಯೇ ಇದೆ. ಯಾಕಂದ್ರೆ ಇದು ಸಾಮಾನ್ಯ ಕನ್ನಡ ಸಿನಿಮಾ ಅಲ್ಲ, ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ನಿರ್ಮಾಣವಾದ ದೊಡ್ಡ ಪ್ರಾಜೆಕ್ಟ್. ಹೀಗಾಗಿ ಕನ್ನಡ ಮಾರುಕಟ್ಟೆ ಮಾತ್ರ ಸಾಕಾಗೋದಿಲ್ಲ. ಇತರ ಭಾಷೆಗಳಲ್ಲಿ ಭರ್ಜರಿ ರಿಲೀಸ್ ಆಗಿ ದೊಡ್ಡ ಮಟ್ಟದ ಕಲೆಕ್ಷನ್ ಬಂದಾಗ ಮಾತ್ರ ಈ ಸಿನಿಮಾ ತನ್ನ ಸಂಪೂರ್ಣ ಬಂಡವಾಳವನ್ನು ಸುರಕ್ಷಿತವಾಗಿ ರಿಕವರಿ ಮಾಡಬಹುದು ಎನ್ನುವ ಲೆಕ್ಕಾಚಾರ ಈಗ ಸಿನಿ ವಲಯದಲ್ಲಿ ಜೋರಾಗಿದೆ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.